ಭಾಳಷ್ಟು ವಿದ್ಯಾರ್ಥಿಗಳು ಏನು ಅಂದ್ಕೊಳ್ತಾರೆ ಅಂದರೆ KCET ರ್ಯಾಂಕ್ ಎಂಟ್ರೆನ್ಸ್ ಎಕ್ಸಾಮ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ. ಆದರೆ ಇದೊಂದು ದೊಡ್ಡ ಮಿಸ್ಅಂಡರ್ಸ್ಟ್ಯಾಂಡಿಂಗು. ನೀವು KCET ಆಸ್ಪಿರೆಂಟ್ ಆಗಿದ್ದರೆ PUC ಪ್ಲಸ್ KCET ವೇಟೇಜ್ ಅರ್ಥ ಮಾಡ್ಕೊಳ್ತಾ ಇದ್ದರೆ ನಿಮ್ಮ ಗುಡ್ ರ್ಯಾಂಕ್ ಮಿಸ್ ಆಗ್ಬೋದು. ವೆಲ್ಕಮ್ ಬ್ಯಾಕ್ ಗಾಯ್ಸ್. ಈ ವಿಡಿಯೋದಲ್ಲಿ ನಾನು ಕ್ಲಿಯರ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ PUC ಆ್ಯನ್ಯುವಲ್ ಎಕ್ಸಾಮ್ ಮತ್ತು KCET ಎಕ್ಸಾಮ್ ಎರಡೂ ಸೇರಿ KCET ರ್ಯಾಂಕ್ ಹೇಗೆ ಡಿಸೈಡ್ ಆಗುತ್ತೆ ಅಂತ. ಫಸ್ಟು KCET ಅಂದ್ರೇನು? KCET ಅಂದರೆ ಕರ್ನಾಟಕ ಕಾಮನ್ಸ್ ಎಂಟ್ರೆನ್ಸ್ ಟೆಸ್ಟ್. ಈ ಎಕ್ಸಾಮ್ನ ಏನಕ್ಕೆ ಕಂಡಕ್ಟ್ ಮಾಡ್ತಾರೆ ಅಂದರೆ ಅಡ್ಮಿಷನ್ಗಾಗಿ. ಯಾವ್ಯಾವ ಅಡ್ಮಿಷನ್ನು? ಇಂಜಿನಿಯರಿಂಗ್, ಫಾರ್ಮಸಿ, ಅಗ್ರಿಕಲ್ಚರ್ ಈ ಥರ ಪ್ರೊಫೆಷ್ನಲ್ ಕೋರ್ಸಿಗೆ. ನಿಮ್ಮ KCET ರ್ಯಾಂಕ್ ಏನು ಡಿಸೈಡ್ ಮಾಡುತ್ತೆ ಅಂದರೆ ಯಾವ ಕಾಲೇಜ್ ಸಿಗಬೇಕು ಮತ್ತು ನಿಮಗೆ ಯಾವ ಬ್ರ್ಯಾಂಚ್ ಸಿಗುತ್ತೆ ಅನ್ನೋದನ್ನು ಕೂಡ. ಅದನ್ನೇನಾದರೂ ನೀವು ಅರ್ಥ ಮಾಡ್ಕೊಳ್ದೇ ಇಲ್ದಿದ್ದವ್ರೆ ನಿಮಗೆ ನಿಜವಾಗ್ಲೂ ಎಕ್ಸಾಮ್ ಬರೆಯೋಕ್ಕೆ ಗೊತ್ತಾಗಲ್ಲ. ಅದಕ್ಕೆ ಹೇಳ್ತಿದ್ದೀನಿ, ನೆಕ್ಸ್ಟು